ಹೌದಾ? ಇದೇ ತಿಂದ್ರಿ ಅಂತ ಹೇಳ್ಬಿಟ್ಟು ಖಾರ ರೊಟ್ಟಿ ಕಡಕ್ ರೊಟ್ಟಿ ತಂದು ಮುಂದೆ ಇಟ್ಬಿಟ್ರು. ಏನು ಹಾಕಲಾಗು ಅಯ್ಯ ಉಳ್ಳಕ್ ಹೋದ್ರ ಅಲ್ಲೇ ಮುರ್ಗೋಯ್ತಾ. ಹೌದು ಸ್ವಾಮಿ. ರಾತ್ರಿ ಮಲ್ಕೋಬೇಕಂದ್ರೆ ಹಾಸಿಗೆನೇ ಇಲ್ಲ. ಕಾರಗಳು ಹಾಕಿ ಬೇರೆ ಹೊತ್ಕೊಂಡು ಸಿಗಟ್ನ ನಂಡ ತಲ್ಗುಡು ಕಟ್ಕೊಂಡು ಗುರ್ರ ಗುರ್ರ ಅಂತ ನಿದ್ದೆ ಹೊಡೆದೇವ. ಏನ್ ಮಾಡಿ ಮೈಯೆಲ್ಲ ಮುಚ್ಚೋಯ್ತು. ಒಂದು ಒಟ್ಟು ಹೇಳಿ. ಏನ್ ಹೇಳೋದೇವ ಇವಾಗೆಲ್ಲ ಗಂಡನಿಗೆ ಹೆಂಗ್ ಕರೀತಾರ ಹೆಸರುಕೊಂಡೆ ಬಾ ಹೋಗಪ್ಪ. ನಮ್ ಸಸಿ ಪುಟ್ಟ ಅಂತ ಮಗನ ಹೆಸರು ಹೇಳ್ತಾರೆ ನಮಗ್ ಪುಟ್ಟ 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 ಅಂತ. ಅಯ್ಯೋ ಏನ್ ಕರ್ಮ. ನಾವೊಂದು ಹೇಳ್ತೀನಿ ಕೇಳ್ರಿ. ಯಾರ ನಮ್ಮಂತವ್ರು ಇದ್ರ ನೋಡ್ರಿ. ಹೇಳಿ ಹೇಳಿ ಕೇಳೋಣ. ಉಕ್ಕುಳ ಮನಗುಳ ತಕ್ಕ ತಾಳಿ ಕಟ್ಟಿ ಕಡೆ ಬಾಗಿಲು ಕೊಟ್ಟು ವಂಟ ಮುತ್ತ ಗಂಟೆ ಸರ ಜೋಡ್ ಮುತ್ತ ಜೋಮಲ್ ಸರ ಅಲ್ಲ ಬಿದ್ದವನ ಅಲ್ಲ ಸರ ಪಾದ ಕುಡಿತ ಪುತ್ಳಿ ಸರ ಬಂಗಾರ ಸಿಂಗಾರ ಶಿವದಾರ ಬೆಳ್ಳಿ ಕಾಯಿ ಅತ್ತಿ ಮಾಡಕ್ಕಿ ನಾದಿ ನೀರಕ್ಕಿ ಅತ್ತಿ ಹೆಸರು ಅತ್ತಿ ಮಾವನ ಹೆಸರು ಮಲ್ಲಿಗೆ ನನ್ನ ಹೆಸರು ಕ್ಯಾಡ್ಗಿ ಇರೋದ ಹೆಸರು ದೂಸ ಮಲ್ಲಿಗೆ ತಡ ತುಡಿ ಸೆವಟಿ ಪಡಿ ಕುದುರೆ ಯಾವಾರ ದೇವ್ರಿಗೆ ಹೋಗ್ತಾರೆ ಕುಂಗಡಿ ಬಸವರಾಜ್ಯ. ಒಳ್ಳೆ ಮಾತಾಡೋಣಮ್ಮ. ಎಳ್ಳು ಬೆಲ್ಲ ತೆಗೆದುಕೊಂಡು ಒಳ್ಳೆ ಮಾತಾಡೋಣ. ಅತ್ತೆ ನೀ ಸ್ವಲ್ಪ ಸುಮ್ಮನಿರಿ ಅತ್ತೆ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ. ನೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತು ಹೋಗ್ತೀನಿ. ಅತ್ತೆ ಸೊಸೆಗಳದ್ದು ಶುರುವಾಯ್ತಾ? ಇವಾಗ ಹಬ್ಬ ಇದೆ, ಸಂಕ್ರಾಂತಿ ಹಬ್ಬ ಇದೆ. ಆ ಹಬ್ಬಕ್ಕೆ ಏನಾದ್ರು ಪೂಜೆಗೆ ಏನಾದ್ರು ಮಾಡೋಣ. ಅಲ್ಲ ಮೊದಲು ಬಾಯಿಗೆ ಬಟ್ಟೆ ಕಟ್ಕೊಂಡು ಸಂಕ್ರಾಂತಿ ಹಬ್ಬದ ಪೂಜೆ ಮಾಡಕ್ ನೋಡಿ. ಯಾವಾಗಲೂ ನಿಮ್ ಬೇರೆ ಆಗೋಯ್ತು. ಅಯ್ಯೋ ಇವಾಗ ನಾನು ಏನಲ್ಲ ಅಂತ ಇದು ಹೇಳ್ತಾ ಇದ್ದೆ ನೋಡ್ರಿ. ನಮ್ಗೆ ಮಾಲಿನ್ಯಗೆ ಎರಡು ಆಯ್ತು ರಂಗೋಲಿ ಹಾಕು ಅಂತ. ಮಾಲಿನ್ಯ ಏನಮ್ಮ ನಿಮಗೆ ಮಗನಿಗೆ ಮಾಲಿನ್ಯಗೆ ರಂಗೋಲಿ ಹಾಕು ಅಂತ ಮಾಡ್ತೀಯ ನೀನು? ಮತ್ತೆ ನಿಮ್ಗೆ ರಂಗೋಲಿನ ಅವಳು ಇಷ್ಟೇ ರಂಗೋಲಿ ಹಾಕಿದ್ರು. ಅದನ್ನು ಅವರಮ್ಮ ನೋಡಿ ಏನು ಅವಳು ತಿನ್ನೋ ಪಿಜ್ಜಾಗಿನ ಚಿಕ್ಕದಾಗಿ ಹಾಕಿದ್ದಾಳೆ ಅಂದ್ಬಿಟ್ಟು ಅವರಮ್ಮ ಕೋಪ ಮಾಡಿಕೊಂಡು ಬೈದು ಅದರಿಂದ ಅವ್ರು ಕೋಪ ಮಾಡಿಕೊಂಡು ಅಳ್ಸಾಕ್ಬಿಟ್ಟರು. ಅಲ್ಲಮ್ಮ ಪಾರ್ವತಿ ನಿನಗೆ ಹೇಳಿದ್ದೆ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ರಂಗೋಲಿ ಹಸಿ ಎಲ್ಲ ಹೇಳ್ಕೊಡ್ಬೇಕು ಅಂತ. ಏನು ನೋಡು ಅವಳು ಏನು ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ. ಅತ್ತೆ ಬಿಡಿ ಅತ್ತೆ. ನೀವು ಫಸ್ಟ್ ಗ್ಯಾಸಲ್ಲಿ ಏನಕ್ಕೆ ಅಂತ ಒಳಗಡೆ ಹೋಗಿ ನೋಡಿ. ಆಯ್ತು ಇಲ್ಲಿ ಇಲ್ಲಕ್ಕಿಂತ ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡೋದೇ ಎಷ್ಟೋ ವಾಸನೆ. ಅಡುಗೆ ಮನೆಗೆ ಹೋಗು. ನಾನು ಹೊರಗಡೆ ಒಂದು ಕಪ್ ಕಾಫಿ ಕುಡ್ಕೊಂಡು ಬರ್ತೀನಿ. ಕಾಫಿ ಕುಡಿಯೋ ತನಕ ಈ ಹಬ್ಬ ಸರಿಯಾಗಿ ನಡೆಯೋದೇ ಇಲ್ಲ. ನಾನು ನೆಮ್ಮದಿಯಿಂದ ಹೋಗಿ ಒಳಗಡೆ ಒಳಗಡೆ ಆರಾಮಾಗಿ ಪೂಜೆಗೆ ನಾನು ರೆಡಿ ಮಾಡ್ಕೊತಾರೆ. ಅಲ್ಲೇ ಮಾಲಿನಿ ಏನಮ್ಮ ಚಿಕ್ಕ ರಂಗೋಲಿ ಹಾಕಕ್ಕೆ ಇಷ್ಟೊಂದು ಖರ್ಚ ಇರ್ತೀರಾ? ಹಾಕೋಣ ಒಂದಿಷ್ಟು ದೊಡ್ಡದಾಗಿ ಹಾಕಿದ್ರೆ ಅಮ್ಮ ಈಗ ದೊಡ್ಡ ಪಿಜ್ಜಾ ತರಿಸ್ತಾ ಇದ್ದೀನಿ. ಆ ಪಿಜ್ಜಾ ಯಾವ ಸೈಜ್ ಇದೆ ಅಂತ ನೋಡಿ ಅದಕ್ಕಿಂತ ದೊಡ್ಡ ರಂಗೋಲಿ ಹಾಕ್ತೀನಿ ಆಯ್ತಾ? ಪಿಜ್ಜಾನ ಹಬ್ಬ ಮಾರ ಏನು ಗೊತ್ತಿಲ್ವಾ? ನೋಡಿ ನಗತ್ತೆ ಪಿಜ್ಜಾ ತರ್ತಾಳಂತೆ. ಪಿಜ್ಜಾ ಅದಕ್ಕೆ ಹೇಳೋದು ನಿಮ್ಮ ಅತ್ತೆ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ಅವ್ರು ಈಗ್ಲಿಂದಾನೇ ತಿಳಿಸೇಳು ಅಂದಾಗೆ ಎಳ್ಳು ಬೆಲ್ಲ ತಯಾರು ಮಾಡಿದ್ಯಾ? ಏರ್ಪಾಡು ಮಾಡಿದ್ಯಾ ತಾನೇ? ಪ್ರಾಣೇಶ ಏನ್ ಮಾಡಿದಾರ? ನಾನು ಎಳ್ಳು ಬೆಲ್ಲ ನೆನ್ನೆನೆ ತಂದಿದ್ದಾಯ್ತು. ನಾನು ಎಳ್ಳು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಅದನ್ನ ಚಿಕ್ಕ ಚಿಕ್ಕ ಪಾಕೆಟ್ಗೆ ಹಾಕ್ಬಿಟ್ಟು ಒಳ್ಳೇದು ಕೆಲಸ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ನೀನು